ಯಪ್ಪ 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 ನೋಡ್ರಿ ವೀವು ಯಪ್ಪ ಇಲ್ಲೇ ಸಿಕ್ತು ಬಿಡಿ. ಇಷ್ಟೊಂದಿದ್ದಾವೆ ಶೂಸು, ಒಂದೇ ಒಂದು ಸಾಕ್ಸಿಲ್ಲ ಈಗ. ಥೋ ಸಾಕ್ಸ್ ಹುಡ್ಕೋದೆ ಒಂದು ನಾಯಿ ಬಾಳಾಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಒಂದು ಇಲ್ಲಿಂದ ಚಪ್ಪಲಿ ಹಾಕೊಂಡು ಹೋಗುವ, ಆಮೇಲೆ ಬೇಕಾದ್ರೆ ಶೂ ಎತ್ಕೊಂಡ್ರೆ ಆಯ್ತು. ಗೇಟ್ ಕ್ಲೋಸ್ 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 ಕ್ಲೋಸ್. ಹೇ ನಮ್ಮ ರಥ ಆಚೆ ವೆಯ್ಟ್ ಮಾಡ್ತೈತೆ. ನಾನು ಹುಚ್ಚು ಒಂಥರ ಒಬ್ಬೊಬ್ಬನೇ ಮಾತಾಡೋ ನೋಡಿದ್ರೆ ಎಲ್ಲ ಹುಚ್ಚ ಅನ್ಕೊಂಡ್ಬಿಡ್ತಾರೆ. ಏಕೆಂದರೆ 3:30 ಟೈಮು. ಸೊ ಮತ್ತೆ ಸಿಗ್ತೀನಿ ದೇವಸ್ಥಾನದಲ್ಲಿ. ನಾವೆಲ್ಲೇ ಹೊರಟ್ರು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಹೊಡೋದು. ಫೋನ್ ಬರ್ತಾಯಿತ್ತು ಆಗಲೇ. ಮತ್ತೆ ಸಿಗ್ತೀನಿ. ಸ್ಟಾರ್ಟಿಂಗ್ ಬೆಳ್ಳುಳ್ಳಿ ತೋರಿಸಿದ್ನಲ್ಲ, ಅದೇನು ಇಷ್ಟು ದಿವಸ ಗೊತ್ತಿರಲಿಲ್ಲ, ಈಗೀಗ ಗೊತ್ತಾಗ್ತೈತೆ ಎಲ್ರಿಗೂ. ಅದೇನಪ್ಪ ಅಂತಂದರೆ ನನ್ನ ವ್ಯೂವರ್ಸು ಇದರಿಂದ ಒಂದು ಸ್ವಲ್ಪ ಜನಕ್ಕೆ ಪಾಸಿಟಿವ್ ಅಂತ ನಮ್ಮ ಮನೇಲಿ ಹೇಳ್ಕೊಟ್ಟಿದೆ. ಎಲ್ಲೇ ಸುತ್ತಮುತ್ತ ಮಾರ್ನಿಂಗ್ ಬೆಳಗ್ಗೆ ಹೊರಟ್ರೆ ನೆಗೆಟಿವ್ ಸುತ್ತಮುತ್ತ ಇದ್ದರೂ ಹತ್ರ ಬರಬಾರ್ದು ಅಂತ ಹೇಳ್ತಾರಂತ. ಅದಕ್ಕೆ ಎಲ್ಲೇ ಹೊರಟ್ರು ತಗೊಂಡು ಹೋಗ್ತೀನಿ. ನಮ್ಮ ಮನೇಲಿ ತಗೊಂಡು ಹೋಗಿಲ್ಲ ಅಂದರೆ ಉಗಿತಾರೆ. ಸೊ ನೀವು ಈ ಥರ ಯಾವ್ದಾರು ಮಾಡ್ತಿದ್ರೆ ಕಮೆಂಟ್ ಮಾಡಿ. ನಾವು ಕೊಟ್ಟಿರೋ ದೇಶ ಇದು. ಗಾಡೀಲಿ ಏನು ಹೋಗಲ್ಲ, ಕಾರಲ್ಲಿ ಹೋಗೋದು. ಇಲ್ಲಿಂದ ಅಲ್ಲಿಗೆ ಗಾಡಿ ಪಾರ್ಕ್ ಮಾಡಬೇಕು. ಆಮೇಲೆ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಮುಂದೆ ಬಿಟ್ಬಿಟ್ಟು ಆಮೇಲೆ ಹಿಂದೆ ಹೋಗಬೇಕು. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಜೀವನದಲ್ಲಿ ಮುಂದೆ ಹೋಗ್ಬೇಕಲ್ಲ, ಅದಕ್ಕೆ. ದೇವರಿಗೆ ಎರಡು ಅಲ್ಲಿ ಎಷ್ಟದ ಅದ್ರಲ್ಲಿ ಅರ್ಧ ಮಾಡು. ಶಿವಂಗೆ ಅರ್ಧ, ಬಸವಣ್ಣಗೆ ಅರ್ಧ ಮಾಡು. ಕರ್ಪೂರ ಮಾಮ್, ಇದು ಬಸವಣ್ಣನ ದೇವಸ್ಥಾನ. ಎಲ್ಲೇ ಹೊರಟ್ರು ಫಸ್ಟಿಗೆ ನಾವು ಇಲ್ಲಿ ಕೈ ಮುಗಿದ್ಬಿಟ್ಟೆ ಹೊಡೋ ಟ್ರಿಪ್ಪಿಗೆಲ್ಲ ಹೊರಟ್ರೆ. ಸೊ ಒಂದೆರಡು ಕೈ ಮುಕ್ಕೊಂಡು ಹೂವು ಇಟ್ಟು ಉದ್ಗಡ್ಡೆ ಹಚ್ಚಿ ಹೊಡುವ ಅಂತ. ಯಪ್ಪ, ಇಲ್ಲಿ ಗಾಬರಿ ಬಿಡಿಸ್ತಾರ. ಅಲ್ಲಿ ಹೆಂಗೆ ಓಡ್ತೈತೆ, ಓಡ್ದು ಏನೋ ಇಷ್ಟೊಂದು ಇಲಿಗಳು. ಇಲ್ಲಿ ಎಲ್ಲ ಕಣ ಅದು ಯಜ್ಞಾಲಿ. ತಡಿ, ಅದಕ್ಕೆ ಎರಡು ಇಟ್ಬಿಡು. ಇಲ್ಲ, ಒಂದು ಇಟ್ಬಿಟ್ಟು ಒಂದು ಇದಕ್ಕೆ ಒಂದು ಇಪ್ಪತ್ತು. ಹೌದಾ? ಒಂದಿಟ್ಟ? ಹ್ಞೂ, ಇಟ್ಟಿದ್ದೀನಿ. ಮೂರೇ ಇತ್ತಾ? 4 ಇರಲಿಲ್ವಾ? ಇಲ್ಲ, 3 ಇತ್ತು. ಹ್ಞೂ ಕಣ್ರಿ, 3ನಾ? ಹ್ಞೂ ಇವೆಲ್ಲ ಹಳೆವು. ಆಯ್ತು ಬಿಡು, ಅದಕ್ಕೆ ಒಂದಿಟ್ಟ. ಹ್ಞೂ, ಇಟ್ಟಿದ್ದೀನಿ. ಇದಕ್ಕೆ ಒಂದಿಡು. ನಾಲ್ಕು ಅಂತೀಯಾ? ಅಲ್ಲೊಂದೈತೆ, ಮ್ಯಾಲೊಂದೈತೆ. ನೀನು ಎರಡು ಇಟ್ಟಿದ್ಯಾ? ಸರಿ. ಅಂತ ಹೇಳಿದ್ದು. ನಮ್ಮ ವ್ಯೂವರ್ಸಿಗೆ ಬಸವಣ್ಣನ ದೇವಸ್ಥಾನ ತೋರ್ಸೋಣ. 500 ವರ್ಷ ಹಳೇ ಬಸವಣ್ಣನ ದೇವಸ್ಥಾನ. ಈ ಮರ 500 ವರ್ಷ ಹಳೇದು.
ಈ ವರ್ಷ ಅಲ್ಲಿಂದನೇ ಆಶೀರ್ವಾದ ತಗೊಳ್ಳಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓಡ್ತಾ ಇರೋದೇ ಕತ್ಲೆಯಲ್ಲಿ. ಟಿನ್ ನೋಡಿ ಯಾವ ಥರ ಇದೆ, ಏನೂ ಕಾಣಲ್ಲ. ಬೇಡ ಬೇಡ ಬೇಡ, ಈ ನನ್ನ ಮಕ್ಕಳು ಒಂದು 100 ಸ್ಟಿಕ್ಕರ್ ಅಂಟಿಸ್ತಾ ಕಲ್ಯಾಣಿ ಅಂತೆ ಅದಂತೆ ಇದಂಗೆ ಅವ್ರು ತಿಗೋಕಾಕ ಕಳಿಸ್ಬೇಕು ನೆಕ್ಸ್ಟು. ನಾನು ಮಲಗಿರೋದು ಎಷ್ಟು ಹೇಳೋ 11 ಗಂಟೆಗೇನೋ ಮಲಗಿದ್ದೀನಿ. ಆದರೆ ನಿದ್ದೆ ಬಂದಿರೋದು ಒಂದೂವರೆಗೋ 2 ಗಂಟೆಗೋ ನಿದ್ದೆ ಬಂದು. ಇಲ್ಲ 1 ನಿಮಿಷ ನಿದ್ದೆನೇ ಮಾಡಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನಿನಗೆ ನಾನು ನೆನ್ನೆ ಇಂಜೆಕ್ಷನ್ ಬೇರೆ ಹಾಕ್ಸ್ಕೊಂಬಂದಿದ್ದೀನಿ. ಎನರ್ಜಿಗೆ ಇಂಜೆಕ್ಷನ್ ತಗೊಂಬಂದು ನಿದ್ದೆ ಮಾಡ್ಬೇಕಾಗಿತ್ತು ಲೆಕ್ಕ. 4.5 ಲಕ್ಷದ ಗಾಡಿ ಇಲ್ಲೇ ಬಿಸಾಕ್ಬಿಟ್ಟು 4.5 ಲಕ್ಷದ ಗಾಡಿ ಬಿಸಾಕಿದ್ದೀರಾ ಆಚೆ. ಸ್ಪೆಕ್ಸ್ಗಳು ನೋಡ್ರಿ ಎಷ್ಟಿದಾವೆ. ಹಂಗ ಅಸಹ್ಯವಾಗಿರೋದೆಲ್ಲ ತೆಗಿಬಿಡಬೇಕು. ಸುಮ್ನಿರ್ರಿ, ನಮ್ ವ್ಯೂವರ್ಸ್ ಏನ್ರಿ ಇಷ್ಟು ಲೇಟ್ ಮಾಡಿದ್ರಿ? ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಯಾರು ಇವ್ರಲ್ಲ? ಅಣ್ಣ AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಇದೆಲ್ಲ ಹೆಂಗ್ರಿ 4.25 ಲಕ್ಷ ಆಗಿದ್ ನಮ್ ವ್ಯೂವರ್ಸ್ ಕೇಳ್ರಿ. ಎಲ್ಲ ಕನ್ಫ್ಯೂಸ್ ಆಗಿ ಹೋಗ್ತಾರೆ. ಈ ಗಾಡಿಗೆ ಹೆಂಗ್ 4.25 ಲಕ್ಷ ಸೇರ್ ಆಗೈತೆ ಅಷ್ಟು. ಈಗ ಎಲ್ಲೆಲ್ಲಿಗೆ ಪ್ಲೇಸ್ ಹೇಳು. ಹೇಳ್ರಿ ಫಸ್ಟ್ ಹೇಳ್ರಿ. ನಾನು ಹೇಳಲ್ಲ, ನಿನ್ ಮುಖ ಹಂಗೆಲ್ಲ ಹಾಕ್ಬೇಡ. ಏನ್ ಮಾಡಿ ಗೊತ್ತಾ, ನನ್ ಮುಖನ ಬ್ಲರ್ ಮಾಡಾಕ್ಬಿಡಿ. ಹೌದಾ? ಬ್ಲರ್ ಮಾಡ್ತೀವಿ ಬಿಡು. ಬರೀ ಇಂಥದೆಯ ನನ್ನೊಂದು ಮುಖ ಹಾಕ್ಬೇಡ ಅಲ್ಲಿ ಎಲ್ಲಾ ಕಡೆ. ಯಾಕಂದ್ರೆ ಮನೇಲಿ ಹೇಳಿಲ್ಲ. ಅಲ್ಲಿ ಹಾಸನಲ್ಲಿ ಹೇಳ್ಬಿಟ್ಟು ಹೋಗೋಣ ಬಿಡು ನಿಮ್ಮ ಮನೆಗೆ. ಇಲ್ಲಿಗೆ ಹೇಳ ಸಂಜು. ಅಯ್ಯೋ ಹೇಳಿಲ್ವೇನಾ ಫಸ್ಟ್ ಹಾಸನ್ನು. ಅಲ್ಲಿ ತಿಂಡಿ ತಿನ್ಕೊಂಡು ಆಮೇಲೆ ಚಾರ್ಮಡಿ ಘಾಟ್ ಮೇಲೆ ಹೋಗೋದ. ಹಾಸನ್ನಿಂದ ಉಡುಪಿ ಮಂಗಳೂರ್ವರೆಗೂ ಯಾವ್ಯಾವ ಪ್ಲೇಸಸ್ ಇದಾವೆ ಎಲ್ಲ ಕವರ್ ಮಾಡ್ತೀವಿ ಬ್ರೋ, ಆಲ್ಮೋಸ್ಟ್ ಆಲ್. ಹೋಗ್ತಾ ಇದ್ವಿ 2-3 ಪ್ಲೇಸ್ಗೆ. ಸುಮ್ಮನಿರಲಿ ಹುಡುಗ ನೋಡವ್ರ. 10 ದಿನ ಹೋಗ್ತಾ ಇದೆಯಲ್ಲ ಒಡೆ. ಹೋಗ್ತಾ ಇರೋದು 2 ದಿವಸ ಆದ್ರೂ ಫುಲ್ ಕವರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಟಾಪ್ ಅಪ್ ಮಾಡಿಸ್ಕೊಂಡು ಇಂಜೆಕ್ಷನ್ ತಗೊಂಬಂದಿರೋದು. ನೆನ್ನೆ ನೈಟು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಇವತ್ತು ಎನರ್ಜಿಗೆ ಮಾತ್ರೆ ತಗೊಂಬಂದಿದ್ದೆ. ಪಬ್ಜಿಲಿ ಸಿರಿಂಜ್ ಹಾಕೋಣಲ್ವಾ? ನೋಡಿದ್ರೆ ಒಂದೇ ಕಿಕ್ಕು ಅಂತ ಎಲ್ಲ ಹೊಡಿಯಕ್ಕೆ ಹೋಗ್ತಾರೆ ಬೆಳಗಿನ ಜಾವ. ಅದಕ್ಕೆ ನಾವು ದಮ್ ಹೊಡಿಯಲ್ವಲ್ಲ, ಅದಕ್ಕೆ ಟೀ ಹೊಡೆದ್ರೆ ಒಂದೇ ಕಿಕ್ಕು ಅಂತ ಟೀ ಹೊಡಿಯಕ್ಕೆ ಹೋಗ್ತಿದ್ವಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಟೀ ಟೀ ದಮ್ ಹೊಡಿತಿದ್ಯಲ್ಲ ಮರಸಲಾಯೋ ಹಿಂಗೆ. ನನಗಿದ್ರ ಒಂಥರ ಸಂತೋಷ. ಆಯನಿ ಬ್ರೋ ವ್ಲಾಗಿಗೆ. ಹಾಸನ್ ಫೇಮಸ್ ಇಡ್ಲಿ ಮಮ್ ನೋಡೋಣ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿ. ಚೆನ್ನಾಗಿದ್ರೆ ನಿಮಗೂ ರೆಕಮೆಂಡ್ ಮಾಡ್ತೀನಿ. ಇವತ್ತೇನ ಬೇಡ, ಟೇಸ್ಟೇ ಇಲ್ಲ. ನೋಡು ಗುರು, ಟ್ರಿಪ್ಪಲ್ಲೂ ಮಾತ್ರ ನುಂಗ್ತಾ ಇರೋದು ನಾನೇ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಬ್ರೋ ನಿಂದ್ರಲ್ಲಿ ತಗೋ ಬ್ರೋ.
ಬಿಡು ಅವ್ರದ್ದು ಹಳ್ಳಿ ರೋಡ್ ಥರ ಇದೆ. ಏನ್ ಬ್ರೋ ಇದು? ನಡೀರಪ್ಪ, ಏನು ಬೇಡ. ಬಂದ 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 ನೋಡು ಡಿ ಕೆ ಸಾಹೇಬ, ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ. ಇಲ್ಲಿ ಏನು ಅಂತ ಏನು ಸಿಡಿಯಲ್ಲ ಅಲ್ವಾ? ನಮ್ಮ ಇಲ್ಲಿಂದ ಮೇಲೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಆಫ್ ರೋಡಿಂಗ್ ಇದೆ. ಸೊ ಇಲ್ಲೊಬ್ರು ಹೋಗೋರು ಕೇಳಿದ್ರೆ 800 ರೂಪಾಯಿ ಹೇಳ್ತಾವ್ರೆ. ಅದಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗೋ ಪಯಣ. ಇವರು ಅಂತ ಹೇಳಿದ್ರು ಶಿಫ್ಟ್ ಅವರು ಬರೀ 500 ಮೀಟ್ರಿಗೆ 800 ರೂಪಾಯಿ ಹೇಳ್ತಾವ್ರೆ. ನಾವು ಬಂದಿರೋದು ರಾಣಿ ಜರಿ ವ್ಯೂ ಪಾಯಿಂಟು. ನೀವು ಗೂಗಲಲ್ಲಿ ನೋಡಿರಿ 100% ನಿಮಗೆ ಗೊತ್ತಾಗುತ್ತೆ. ಆದರೆ ಫುಲ್ ಆಫ್ ರೋಡಿಂಗ್ ಜಾಸ್ತಿ ಇದೆ ಇಲ್ಲಿ. ತಡಿಯ ಹೇಳ್ತೀನಿ, ಇದು ಪ್ಲೇಸ್ ಹೇಳಿರೋದು ಶ್ರೇಯೋಕು. ಸೊ ಕ್ರೆಡಿಟ್ ಗೋಸ್ ಟು ಶ್ರೇಯೋ. ಬಂದ 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 ನೋಡು ಡಿ ಕೆ ಸಾಹೇಬ. ಯಾರ್ರೀ ಅವ್ನು ಕುಳ್ಳ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಕತೆ ಹೆಂಗ ನಡೆಯಲ್ಲ. ಬರೀ ಇಂಥದೆಯಾ? 500 ಮೀಟ್ರಿಗೆ 800 ರೂಪಾಯಿ ಕೇಳ್ತಾರಲ್ಲ, ಲೆಕ್ಕ ಹಾಕುಗುರು ಯಪ್ಪ. ಮರಸಲಾಯೋ ಹಾಂ 5 ಕಿಲೋಮೀಟ್ರಾ? ಅಲ್ಲ ಇಲ್ಲಿಂದ ಮೇಲೆ ಒಂದು 500 ಇದೆಯಾ? ಇಲ್ಲಿಂದ 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಹಾಂ ಏನಿಲ್ಲ ಹೋಗಿ ಹೋಗಿ. ಬೆಂಗಳೂರು ಆರ್ ಆರ್ ನಗರ, ರಾಜರಾಜೇಶ್ವರ ನಗರ. ನೀವು ಲೋಕಲಾ? ಎಲೆಕ್ಟ್ರಾನಿಕ್ಸ್ ಓಕೆ ಬೈಕಲ್ಲಾದರೆ ಹೊಡಿಬೋದು, ಅಲ್ಲಿ ಕಾರಲ್ಲಿ. ಹಾಂ ಗೊತ್ತೇ ಇಲ್ಲ ಬ್ರೋ, ನಾವು ಬಂದಿರೋದು ಫಸ್ಟ್ ಟೈಮ್. ಹಾಂ ಬ್ಲಾಗ್ ಟ್ಯಾಂಕ್ ಚಿನ್ನ ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಕಳೆದೋಗ್ಬಿಡ್ದ ಯಾರು ನೋಡಿದ್ರೆ. ಪ್ರೋ ಅಂತ ಕೂಗಿ ಎಲ್ಲ ಯಾರು ತಿರ್ಗಿ ನೋಡ್ತಾರ. ನೋಡೋಣ ಎಷ್ಟು ಮೀಟ್ರ್ ಐತೆ ನೋಡವ. ನೀನು ಇದೆಲ್ಲ ವ್ಲಾಗ್ ಮಾಡಿ ನಾನು ಹಾಕೋದು ಎಲ್ಲದನ್ನೂ ಹಾಕ್ತೀವಿ. ಮಾಡ್ದೆ ಅದೇ ತಿಂತೆ ಫೋನ್ ಅಲ್ಲೇ ಪುಡಿ ಮಾಡ್ತೀನಿ ಬಂದು ಮನೆಗೆ. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮಗೆ ಗೊತ್ತಿರೋದು ಅಷ್ಟೇ. ಆದ್ರೆ ನಾವೇನೆಲ್ಲಿ ಮಾಡ್ತೀರಿ? ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಹೋದ್ ಸತಿ ಅಮ್ಗುಡುಂಗು, ಈ ಸತಿ ಹಂಗಲ್ಲ ಫೋನ್ ಸಿಕ್ಕಿದ್ರೆ ತಾನೇ ನಿಂಗೆ? ನೀನ್ ಗಾಡಿನೇ ಸಿಗುತ್ತಲ್ಲ ಆಚೆ ಕಡೆ, ಅದನ್ನೇ ಹೊಡೆದಾಕ್ತೀನಿ. ಗಾಡಿ ಸಿಕ್ಕಿದ್ರೆ ತಾನೇ ಆಫೀಸಿಗೆ ಎತ್ಕೊಂಡು ಹೋಗಿರ್ತಾನಲ್ಲ. ಒಂದು ಆಫೀಸಿಂದ ಬರೋದೇ ಇಲ್ವ ನೀನು? ಇಲ್ಲ ಜಾಗರಣೆ ಆಯ್ತು ಗುರು. ಬೈಕಲ್ಲಿ ಹೋಗ್ಬೋದು, ಕಾರಲ್ಲಂತೂ ಹೋಗೋಕ್ಕಾಗಲ್ಲ. ಜೀಪು ಆ ಥರ ಇದ್ರೆ ಹೋಗ್ಬೋದು. ಅದಕ್ಕೆ ಬೈ ವಾಕ್ ಹೋಗ್ತಾ ಇದ್ದೀವಿ. ಕತೆ ಎಲ್ಲ ಗುರು, ನಿಜವಾದ ಜೀವನ ಇದು. ಇಲ್ಲೆಲ್ಲ ಬೈಕ್ ಅವ್ರು ಹೋಗಿ ಸರಿಯಾಗೈತೆ. ಜೀಪು ಬೈಕು ಬ್ರೆಝಾ ತಾರು ಇಂಥ ದೊಡ್ಡ ಗಾಡಿಗಳು ಬರೋಕ್ಕೆ ಸರಿ. ಒಳ್ಳೆ ವ್ಯೂ ಐತೆ. ನೋಡೋಣ ಮೇಲೆ ಹೋದಾಗ ಯಾವ ಥರ ಇರುತ್ತೆ. ಯಾರ್ರೀ ಅದು ನಡ್ಕೊ ಬರ್ತಿರೋದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಕಾಲ್ದಾರಿಲಿ ಹೋಗೋಣ. ಏನ್ರಿ ಸುಮ್ಮನೆ ನೀವೆಲ್ಲ ಸುಸ್ತಾಯ್ತು. ಬರ್ರಿ ಓನ. ಹೇಳಿದ್ರು ಬರೋಲ್ಲ ನೋಡಪ್ಪ. ನಾನು ಒಬ್ಬನೇ ಬಂದೆ ನಡ್ಕೊಂಡು. ಅಯ್ಯಪ್ಪ ನೋಡ್ರಿ ಅಲ್ಲವ್ರವರು. ಈಗ ಬತ್ತ ಇಲ್ಲ ಆಸೆ ಬಂದಿದ್ರೆ ಮುಗ್ದೋಗೋದು. ಲೇ ಬರ್ರೋ ನೋಡ್ರಿ ಎಷ್ಟು ಬೇಗ ಬಂದೆ ಲೇ. ಅದಕ್ಕೆ ಹೇಳೋದು ಬುದ್ಧಿವಂತರು ಮಾತು ಕೇಳ. ಮರಸಲಾಯೋ ಆಯ್ತು. ಅಂತ ತೋರಿಸ್ತಿನ್ನ
1 ಕಿಲೋಮೀಟ್ರ್ ಐತಂತೆ. 500 ನಡ್ಕೊಂಬಂದಾದ್ಮೇಲೆ ವೈಟ್ ಶರ್ಟ್ ಹಾಕೊಂಬಂದಿರೋದಕ್ಕೂ ಅದಕ್ಕೂ ಫುಲ್ಲು ಸ್ವೆಟ್ಟಾಗಿ ಉಷ್ಟೆದೋಗೈತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಮಲ್ಕೊಂಡು ಎದ್ದೋಗೋಣ. ಹಾಂ ಅಲ್ಲ, ಗಿಲ್ಕೊಂಡು ಎದ್ದೋಗೋಣ. ಈ ನನ್ನ ಮಕ್ಕಳು ಒಂದೊಂದಲ್ಲ ಇಂಜೆಕ್ಷನ್ ತಗೊಂಡು ಮಾತ್ರೆ ತಗೊಂಡು ನಾನೇ ಹೋಗ್ತೇನೆ ಬರಲಿ. ಎನರ್ಜಿ ತೊಗೊಂಬಂದಿನ ಮಾತ್ರೆ ತಗೊಂಡು. ಇಲ್ಲೋಡ್ ಗುರು ಹೆಂಗೈತೆ. ಇಲ್ಲಿ ತಗೊಂಬರ್ಬೇಕಾಗಿತ್ತು ಕಣ ಶಿಫ್ಟ್ನ. ಫುಲ್ಲು ಕೊನೆಗೂ 3 ಕಿಲೋಮೀಟ್ರ್ ನಡ್ಕೊಂಬಂದಾದ್ಮೇಲೆ ಸಿಕ್ತಪ್ಪ ವ್ಯೂ ಪಾಯಿಂಟ್. ನಡ್ಕೊಂಬಂದು ತೀಕ ಅದು ಊರು ಬಾಗ್ಲಾಯ್ತು. ಇನ್ನು ನೋಡ್ರಿ ಅವ್ರು ಅಲ್ಲೇ ಗಾಬ್ರಿಲಿ ಇನ್ನೂ ಲೇಟ್ ಆಗುತ್ತೆ ಅಂತ ಬೇಗ ಬಂದ್ಬಿಟ್ಟೆ. ಚೆನ್ನಾಗಿದೆ ವ್ಯೂ, ನೋಡೋಣ ಇನ್ನು ಮೇಲೆ ಹತ್ಬೇಕು. ಬಂದಿದ್ದಕ್ಕೂ ಸಾಕ. ಇಲ್ಲೋಡ್ರಿ ಹೆಂಗೈತೆ. ನಂಗೂ ಬೇಕು ನೀರು. ಯಪ್ಪ 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 ನೋಡ್ರಿ ವ್ಯೂ. ಯಪ್ಪ ಓಹೋ ವ್ಯೂ ಪಾಯಿಂಟ್ ಮುಗಿಸ್ಕೊಂಡ್ಬಂದ್ವಿ. ಆದರೆ ಫುಲ್ಲು ಟಯರ್ಡ್ ಆಯಿತು. ಆದರೆ ವ್ಯೂ ಸಖತ್ತಾಗಿತ್ತು. ಮೇಲೆ ಹೆವಿ ಬಿಸಿಲಿದೆ. 2 ವ್ಯೂ ಪಾಯಿಂಟ್ ಇದೆ, ಅದರಲ್ಲಿ ಒಂದಕ್ಕೆ ಹೋದ್ವಿ, ಅದೇ ಸಖತ್ತಾಗಿತ್ತು. ಸೊ ಅದಕ್ಕೆ ವಾಪಸ್ ಹೋಗ್ತಾಯಿದ್ದೀವಿ. ಇನ್ನೂ 3 ಕಿಲೋಮೀಟ್ರ್ ನಡ್ಕೊಂಡೋಗಿ ಇನ್ನೂ ಒಂದು ವ್ಯೂ ಪಾಯಿಂಟ್ ಐತೆ, ಒಂದು ಜೋಗ್ ಫಾಲ್ಸ್ ಐತೆ. ಆಮೇಲೆ ಅದಾದಮೇಲೆ ನೆಕ್ಸ್ಟು ಬೀಚಿಗೆ ಹೋಗ್ಬೇಕು ನೈಟು. ಅದಕ್ಕೆ ಮತ್ತೆ ಸಿಗೋಣ ನಿಮ್ಮ ಹತ್ರ.